ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ತಾ ನೋಡಿ ಫ್ರೆಂಡ್ಸ್. ಹಾಗೆಯೇ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನಾವು ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಇವತ್ತಿನ ವೀಡಿಯೋದಲ್ಲಿ ತುಂಬ ರಿಕ್ವೆಸ್ಟೆಡ್ ವೀಡಿಯೋ ಇದಾಗಿದೆ ಫ್ರೆಂಡ್ಸ್. ಎಲ್ಲರೂ ನಿಮ್ಮ ಮನೆ ಪ್ಲ್ಯಾನ್ ತೋರಿಸಿ ಹೇಗಿದೆ, ಹೋಮ್ ಟೂರ್ ಮಾಡಿ ಅಂತ ಕೇಳ್ತಿದ್ರಿ ಅಲ್ವಾ. ನಮ್ಮನೆ ಪ್ಲ್ಯಾನ್ ಹೇಗಿದೆ, ಹೇಗೆ ಮಾಡಿಸಿದ್ದೀವಿ ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಇದು ಸಂಪು. ನಾವು ಇಲ್ಲೇ ಪಕ್ಕದಲ್ಲಿ ಬೋರ್ ಬಂದಿದೆ, ಅದರಿಂದನೇ ನಾವು ನೀರನ್ನ ಡಂಪ್ ಮಾಡ್ಕೋತೀವಿ. ನೆಕ್ಸ್ಟ್ ಅದಾದಮೇಲೆ ನಾವು ಮೇನ್ ಎಂಟ್ರೆನ್ಸು, ನಮ್ಮದು ಎಂಟ್ರೆನ್ಸು ಉತ್ತರ ಫೇಸ್ಗಿದೆ. ಉತ್ತರ ಫೇಸಲ್ಲಿ ನಮಗೆ ಎಲ್ಲರೂ ಹೇಳಿದ್ದು ಪೂರ್ವಕ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದರು. ಅಂದರೆ ಸೂರ್ಯ ಉದಯವಾಗೋ ದಿಕ್ಕಿಗೆ ಮಾಡ್ಕೊಳ್ಳಿ, ಅದು ಒಳ್ಳೆಯದೇ ಅಲ್ವಾ ಅಂತ. ಆದರೆ ನಮಗೇನೋ ರೋಡ್ ಸೈಡೇ ಇತ್ತಲ್ವ, ನಾವು ಸುತ್ತಿ ಬಳಸಿ ಯಾಕೆ ಹೋಗೋದು ಮನೆ ಒಳಗಡೆ ಅಂತ ಹೇಳಿ ನಾವು ಉತ್ತರಕ್ಕೇ ಫೇಸ್ ಮಾಡ್ಕೊಂಡಿದ್ವಿ ಮೇನ್ ಎಂಟ್ರೆನ್ಸನ್ನು. ನೋಡಿ, ಇಲ್ಲಿ ಫಸ್ಟು ಸ್ಟೆಪ್ಸು ನಾವು ಎಂಟ್ರೆನ್ಸು ಅಂದರೆ ಮನೆ ಒಳಗಡೆ ಕಾಲು ಹಾಕಬೇಕಾದ್ರೇ ಗೇಟಿಂದ ತೆಗೆದ ತಕ್ಷಣವೇ ನಮ್ಗೆ ಒಂದೇ ಸ್ಟೆಪ್ಸ್ ಬರೋ ಥರ ಮಾಡ್ಕೊಂಡಿದ್ದೀವಿ. ಇನ್ನು ಸ್ಟೆಪ್ಸ್ ಹಿಂಭಾಗ ನಾವು ಕೆಳಗಡೆ ನಾವು ಟಾಯ್ಲೆಟ್ ರೂಮ್ ಮಾಡ್ಕೋತೀವಿ. ನೋಡಿ, ಇಲ್ಲೊಂದು ಬ್ಲೂ ಕಲರ್ದು ವಿಂಡೋ ಇದಾಕಿದ್ದೀವಲ್ಲ, ಅದಕ್ಕೆ ಮಾತ್ರ ನಾವು ಸ್ಟೀಲ್ ರಾಡ್ ಹಾಕ್ಸಿದ್ದೀವಿ ಫ್ರೆಂಡ್ಸ್. ಇನ್ನು ಒಳಗಡೆಗೆ ಎಂಟ್ರಿ ಕೊಡೋಣ ಬನ್ನಿ. ನಮ್ಮ ಮನೆಯವರು ಒಂದು ಗೇಟ್ ಮಾಡಿಟ್ಟಿದ್ದಾರೆ, ಅದನ್ನು ದಾಟ್ಕೊಂಡು ಹೋಗಬೇಕು. ದಾಟ್ಕೊಳ್ಳೋಣ. ನನ್ನ ಜೊತೆಲಿ ನನ್ನ ಮಗಳು ಇರ್ತಾಳೆ, ನನ್ನ ಮಗಳನ್ನು ದಾಟಿಸಿ ಒಳಗಡೆ ಹೋಗೋಣ ಬನ್ನಿ. ಇವಾಗ ಮೋಲ್ಡಿಂಗ್ ಹಾಕ್ಸಿರೋದ್ರಿಂದ ಸ್ವಲ್ಪ ಕಷ್ಟನೇ ಫ್ರೆಂಡ್ಸ್. ಈಗ ನನ್ನ ಮಗಳು ನಾನು ಎಲ್ಲ ದಾಟ್ಕೊಂಡು ಬರೋಷ್ಟರಲ್ಲಿ ತುಂಬಾ ಕಷ್ಟ ಆಯಿತು ಒಳಗಡೆ ಬರೋಕ್ಕೆ. ಒಳಗಡೆಗೆ ನಮಗೆ ಹಾವುಗಳ ಕಾಟ, ಹಾವುಗಳು ನುಗ್ಗಿಬಿಡ್ತವೆ ಅಂದ್ಬಿಟ್ಟು ನಾವು ಇನ್ನೂ ಡೋರ್ ಮಾಡಿಸಿಲ್ಲ. ಅದರಿಂದನೇ ನಾವು ಒಂದು ಚಿಕ್ಕದಾಗಿ ಒಂದು ಸೆಂಟ್ರಿಂಗ್ ಅವ್ರ ಹತ್ರ ಒಂದು ಬಾಕ್ಸ್ ಇಸ್ಕೊಳೋದನ್ನು ಅದಕ್ಕೆ ಒದೆ ಕೊಟ್ಟಿದ್ದೀವಿ. ನೋಡಿ, ಇದು ಇಲ್ಲಿಂದ ಇಲ್ಲಿಗೆ ಸ್ಪೇಸಸ್ ಇದೆ. ಈ ಸ್ಪೇಸಸ್ಸು ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು, ಇಲ್ಲ ಅಂತಂದರೆ ಹ್ಯಾಂಡ್ ವಾಶ್ ಬೇಷನ್ ಅದಾದರೂ ಇಟ್ಕೋಬೋದು, ಏನು ಬೇಕಾದ್ರೂ ಇಟ್ಕೋಬೋದು ಇಲ್ಲಿ ಅಂತ ಇಷ್ಟು ಸ್ಪೇಸಸ್ನ ಬಿಡಿಸಿದ್ದೀವಿ. ಮತ್ತು ಸ್ನಾನ ಮಾಡ್ಕೊಂಡು ಬಂದವರು ವಾಷಿಂಗ್ ಏರಿಯಾ ಥರ ಅವರೇ ರೆಡಿ ಆಗ್ಬೋದು. ನೋಡಿ, ಇಷ್ಟು ಸ್ಪೇಸಸ್ ಇದೆ. ಇದೊಂದಕ್ಕೆ ಮಾತ್ರ ನಾವು ಸ್ಟೀಲ್ ರಾಡ್ ಹಾಕ್ಸಿದ್ದೀವಿ ಫ್ರೆಂಡ್ಸ್ ಈ ವಿಂಡೋಸ್ಗೆ. ಇನ್ನು ಅದಾದಮೇಲೆ ನಾವು ಒಳಗಡೆ ಬಂದರೆ ವಾಶ್ರೂಮ್ ಏರಿಯಾ ಸಿಗುತ್ತೆ. ಇಲ್ಲೇ ಅಟ್ಯಾಚ್ ಕೊಡಿಸ್ತೀವಿ, ಮತ್ತು ಇಲ್ಲೇ ಶವರೆಲ್ಲ ಹಾಕಿಸ್ತೀವಿ. ಅಟ್ಯಾಚು ಟಾಯ್ಲೆಟ್ ಕೊಡಿಸ್ತೀವಿ. ಬನ್ನಿ, ಇದಾದಮೇಲೆ ನೆಕ್ಸ್ಟು ಇದು ಈ ಏರಿಯಾ ಏನಪ್ಪ ಅಂದರೆ ನಾವು ಆ ಕಡೆ ಬ್ಯಾಕ್ ಸೈಡು ಫುಲ್ ಕವರ್ ಮಾಡಿಬಿಟ್ಟು ಅಲ್ಲಿ ಒಂದು 2-3 ಸ್ಟೆಪ್ಸ್ಗಳನ್ನ ಹಾಕಿಸ್ತೀವಿ. ಅದರಿಂದ ಅಲ್ಲಿ ನಮಗೆ ವಾಷಿಂಗ್ ಡಿಪಾರ್ಟ್ಮೆಂಟ್ಗೆ ಏನೇನು ಬೇಕು ಅದೆಲ್ಲ ಸಿಗುತ್ತೆ ಅಲ್ಲಿ. ನಮ್ಮದು ವಾಶ್ರೂಮ್ ಅಳತೆ ಏನಿದೆ ಅಂತ ಅಂದರೆ 6ಗೆ 7 ಇದೆ, ಅಂದರೆ 6x6 ಅಗಲ ಇದೆ, 7 ಉದ್ದ ಇದೆ. ಮತ್ತು ಅಲ್ಲಿ ವಾಷಿಂಗ್ ಮಿಷಿನು ಇಟ್ಕೊಳ್ಳೋಕ್ಕೆ ಅಂತ ಜಾಗ ಬಿಡಿಸಿದ್ದೀವಲ್ಲ, ಇದು ನಮಗೆ 5 ಅಡಿ ಬರುತ್ತೆ. ಇನ್ನು ಅಲ್ಲಿಂದ ಬಂದು ಇದು ಇಷ್ಟು ಹಾಲ್ ಬರುತ್ತೆ ಫ್ರೆಂಡ್ಸ್. ಈ ಹಾಲು ನಮಗೆ ಎಷ್ಟು ಸ್ಪೇಸಸ್ ಸಿಗುತ್ತೆ ಅಂದರೆ ಉದ್ದ ಬಂದು 13 ಅಡಿ ಸಿಗುತ್ತೆ, ಅಗಲ ಬಂದು 15 ಅಡಿ ಸಿಗುತ್ತೆ. ಒಳ ಅಳತೆ ನಮಗೆ ಗೋಡೆ ಸೇರಿಸಲ್ಲ, ಒಳ ಅಳತೆ 15 ಅಡಿ ಸಿಗುತ್ತೆ ನಮಗೆ. ಇನ್ನು ಅಲ್ಲಿಂದ ಬಂದು ಫಸ್ಟ್ ಬೆಡ್ರೂಮ್ ಸಿಗುತ್ತೆ. ಫಸ್ಟ್ ಬೆಡ್ರೂಮ್ ಬನ್ನಿ, ರೂಮ್ ಸೈಜ್ ಅಳತೆ ಏನು ಅಂತ ನೋಡ್ಕೊಂಡು ಬರೋಣ. ನೋಡಿ, ಹಿಂಗೆ ಉದ್ದ 12 ಅಡಿ ಇದೆ, ಅಗಲ 10 ಅಡಿ ಬರುತ್ತೆ. ಇಲ್ಲಿಂದ ಅದಾದಮೇಲೆ ನೆಕ್ಸ್ಟು ಪೂಜಾ ರೂಮು ಅಷ್ಟೇ ಫ್ರೆಂಡ್ಸ್. 5ಗೆ 5 ಇದೆ, 5 ಅಡಿ ಅಗಲ, 5 ಅಡಿ ಉದ್ದ ಇದೆ.
ಇನ್ನು ಅದಾದಮೇಲೆ ಪಕ್ಕದ್ದು ಮಾಸ್ಟರ್ ಬೆಡ್ರೂಮು. ಇದು ಅಷ್ಟೇ, ನಾವು ಕಾಟೆಲ್ಲನ ಹಾಕ್ತೀವಲ್ಲ, ಇದು 10 ಅಡಿ ಅಗಲ, 12 ಅಡಿ ಉದ್ದ ಇದೆ. ಅಂದರೆ ಟೋಟಲ್ ಇದು ಬರೋದು ನಮಗೆ 14 ಅಡಿ ಬರುತ್ತೆ. 14 ಅಡಿಲಿ ನಾವು 10 ಅಡಿ ಒಳ ಅಳತೆ ಬಿಟ್ಕೊಂಡು ಇನ್ನು 4/6ಗೆ ವಾಶ್ರೂಮ್ ಹಾಕಿಸ್ಕೊಂಡಿದ್ವಿ. ನೋಡಿ ಎಲ್ ಶೇಪ್ ಸಜ್ಜ ಹಾಕಿಸ್ಕೊಂಡಿದ್ವಿ. ಇದಾದಮೇಲೆ ನೆಕ್ಸ್ಟು ಅದರ ಆಪೋಸಿಟೇ ನಮಗೆ ಕಿಚನ್ ಸಿಗುತ್ತೆ. ಕಿಚನ್ಗೂ ನೋಡಿ ಫ್ರೆಂಡ್ಸ್, ಗ್ಯಾಸ್ ಸ್ಟವ್ ಈ ಸೈಡ್ ಇಟ್ಕೊಂಡ್ರೆ ನಾವು ಅದ್ರದ್ದು ತುಂಬ ಆಪೋಸಿಟಾಗಿ ನಾವು ಸಜ್ಜ ಹಾಕಿಸ್ಕೊಂಡಿದ್ದೀವಿ. ವಿಂಡೋನೂ ಅಷ್ಟೇ ಆ ಕಡೆಯಿಂದ ಗಾಳಿ ಬೆಳಕು ಬರಲಿ ಅಂತೇಳಿ ಪಕ್ಕದ ಸೈಡ್ ಇಡ್ಸ್ಕೊಂಡಿದ್ದೀವಿ ವಿಂಡೋನ. ನೋಡಿ ಈ ಸೈಡ್ ಇಡ್ಸ್ಕೊಂಡಿಲ್ಲ, ಈ ಪಕ್ಕದ ಸೈಡ್ ಇಡ್ಸ್ಕೊಂಡಿದ್ದೀವಿ. ಯಾಕಂದರೆ ಆ ಸೈಡ್ ನಮ್ಮದು ಇನ್ನೊಂದು ಪಕ್ಕದ ಮನೆ ಇದೆ, ಅದ್ರದ್ದು ಇಲ್ಲಿ ವಿಂಡೋ ಹಾಕಿದ್ರೆ ಆ ವಿಂಡೋ ಈ ವಿಂಡೋ 2 ಟಚ್ ಆಗುತ್ತೆ ಅಂತೇಳಿ ಆ ಸೈಡ್ ನಾವು ವಿಂಡೋ ಹಾಕಿಸ್ಕೊಂಡಿಲ್ಲ, ಬರೀ ಒಂದೇ ಸೈಡ್ ಮಾತ್ರ ಕಿಚನ್ಗೆ ವಿಂಡೋ ಹಾಕಿಸ್ಕೊಂಡಿದ್ವಿ. ಅದಾದಮೇಲೆ ನೆಕ್ಸ್ಟು ಹೊರಗಡೆ ಫ್ರೆಂಡ್ಸ್ ವಾಷಿಂಗ್ ಏರಿಯಾ. ವಾಷಿಂಗ್ ಏರಿಯಾನೂ 5 ಅಡಿ ಅಗಲ ಇದೆ, 16 ಅಡಿ ಉದ್ದ ಇದೆ. ಇಲ್ಲಿ 1-2 ಸ್ಟೆಪ್ಸ್ ಹಾಕಿದ್ರೆ ಮತ್ತು ಫುಲ್ಲು ಮೇಲ್ಗಡೆ ತನಕ ಕವರ್ ಮಾಡಿದ್ರೆ ಇಲ್ಲಿ ಏನಾದರೂ ಥಿಂಗ್ಸ್ಗಳು ವೇಸ್ಟೇಜ್ಗಳು ಎಲ್ಲ ಇಟ್ಕೋಬೋದು, ಮತ್ತು ವಾಶ್ ಮಾಡಿದ್ದು ಪಾತ್ರೆಗಳೆಲ್ಲ ಇಟ್ಕೋಬೋದು ಅಂತೇಳಿ ನಾವು ಅಷ್ಟು ಸ್ಪೇಸಸ್ನ ಬಿಡಿಸಿದ್ದೀವಿ ಫ್ರೆಂಡ್ಸ್. ನೋಡಿ ಇದು ಬ್ಯಾಕ್ ಡೋರು. ಬ್ಯಾಕ್ ಡೋರಿಂದ ಫುಲ್ ಫ್ರಂಟ್ ಡೋರ್ವರೆಗೆ ಯಾವ ಥರ ಕಾಣಿಸ್ತಿದೆ ನಮ್ಮನೆ ಅಂತ. ಇಷ್ಟೇ ಫ್ರೆಂಡ್ಸ್ ನಮ್ಮನೆ ಪ್ಲ್ಯಾನು. ನಮ್ಮನೆ ಪ್ಲ್ಯಾನ್ ನಿಮ್ಗೆ ಇಷ್ಟ ಆಯಿತಾ? ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ಏನಾರು ಆಲ್ಟರ್ನೇಟ್ ಇದ್ದರೂ ಹೇಳಿ ಫ್ರೆಂಡ್ಸ್.